ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ಚೆನ್ನಾಗಿದ್ದೀನಿ. ಇದು ಕೊಳ್ಳೇಗಾಲದಲ್ಲಿ ನಡೆದಂತಹ ಆರಕ್ಷಕರಿಗೆ ನಮನ ಅನ್ನೋ ಒಂದು ಕಾರ್ಯಕ್ರಮ. ಎಸ್ಪೆಷಲಿ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಇದೊಂದು ಗೌರವ ಸಲ್ಲಿಕೆಯ ಒಂದು ಕಾರ್ಯಕ್ರಮ ಆಗಿತ್ತು. ಇದು ನಮ್ಮೂರ ಹಬ್ಬನೂ ಹೌದು. ಅಂದರೆ ಕನ್ನಡ ರಾಜ್ಯೋತ್ಸವದ ಕೊನೆಯ ದಿನ 30ನೇ ತಾರೀಕು ನಡೆದಂಥ ಒಂದು ಕಾರ್ಯಕ್ರಮ. ಕನ್ನಡ ರಾಜ್ಯೋತ್ಸವನೂ ಆಗುತ್ತೆ, ಹಾಗೆ ಆರಕ್ಷಕರಿಗೆ ನಮನನೂ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದರು. ಇದರ ಮೇಯ್ನ್ ಅಂದರೆ ಅರ್ಜುನ್ ಜನ್ಯ ಹಾಗೆ ಸುಮಾರು ಒಂದು ಸಂಗೀತ ಕಲಾವಿದರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಅವರ ಒಂದು ನೈಟ್ ಅಂದರೆ ಮ್ಯೂಸಿಕಲ್ ನೈಟ್ ಅನ್ನೋದು, AJ ಮ್ಯೂಸಿಕಲ್ ನೈಟ್ ಅನ್ನೋದು ಈ ಒಂದು ಕಾರ್ಯಕ್ರಮದ ಮೇಯ್ನ್ ಕಾನ್ಸೆಪ್ಟ್. ಕೊಳ್ಳೇಗಾಲಿನ DYSP ಆದಂಥ ಧರ್ಮೇಂದ್ರ ಸರ್ ವೇದಿಕೆ ಮೇಲೆ ಬರಬೇಕು ಅಂತೇಳಿ ಕೇಳ್ಕೊತೇನೆ. ಶರಣಯ್ಯ ಸರ್ GTVನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ದಯಮಾಡಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊತೇನೆ. ತಮಿಳುನಾಡಿಂದ ಈ ಕಾರ್ಯಕ್ರಮಕ್ಕೆ ಬಂದಿರುವ AIADMKನ ಪ್ರಮುಖ ನಾಯಕರಾದಂಥ ಪುಗಳೇಂದಿ ಅವರೇ, ಹುತಾತ್ಮರನ್ನ ಕಂಡ ಭೂಮಿ ಈ ಜಿಲ್ಲೆ. ಮಹದೇಶ್ವರ ಬೆಟ್ಟ ತಪ್ಪಲಿನಲ್ಲಿ ಈ ನಾಡನ್ನ ರಕ್ಷಿಸುವ ಕರ್ತವ್ಯದಲ್ಲಿ ಹುತಾತ್ಮರಾದ DFO ಶ್ರೀನಿವಾಸನ್, SB ಹರಿಕೃಷ್ಣ, ಶಕೀಲ್ ಅಹಮದ್ ರವರು ಮತ್ತು ಇನ್ನು ಅನೇಕ ಮಹನೀಯರನ್ನ ನೆನೆಯುತ್ತಾ ಅವರ ತ್ಯಾಗ ಬಲಿದಾನವನ್ನ ಸ್ಮರಿಸಿಕೊಳ್ಳುತ್ತಾ, ಹಾಗೆಯೇ ಕರ್ತವ್ಯ ಪಾಲನಾ ಸಮಯದಲ್ಲಿ ನಿಧನ ಹೊಂದಿದ 2003ನೇ ಬ್ಯಾಚ್ನ ದಕ್ಷ ಅಧಿಕಾರಿಗಳಾದ ಸುರೇಶ್ ಕುಮಾರ್, ರಾಘವೇಂದ್ರ, ಮಹೇಶ್ ಕುಮಾರ್, ನರಸಿಂಹ ಮೂರ್ತಿ, ಶ್ರವಣ್ ಗಾಂವ್ಕರ್, ನಾಗರಾಜ್, ಶಿವಾನಂದ ನರಬೋಳ್ ಹಾಗೂ ಚಾಮರಾಜನಗರ ಜಿಲ್ಲೆಯ ಹೆಮ್ಮೆಯ ಅಧಿಕಾರಿ ನಂದೀಶ್ ರವರುಗಳನ್ನ ಸ್ಮರಿಸಿಕೊಳ್ಳುತ್ತಾ ಆರಕ್ಷಕರಿಗೆ ನಮನ ಕಾರ್ಯಕ್ರಮದ ಮುಖಾಂತರ ಕೃತಜ್ಞತೆ ಸಲ್ಲಿಸಲು ಕರ್ನಾಟಕದ ಜನತೆ, ಅದರಲ್ಲೂ ಚಾಮರಾಜನಗರ ಜಿಲ್ಲೆಯ ಜನತೆ ಬದ್ಧರಾಗಿದ್ದೇವೆ. ಲವ್ ಯು ಸೋ ಮಚ್. ಹಾಗೆ ಕಾರ್ಯಕ್ರಮ ಮುಂದುವರಿಸ್ತಾ ಎಲ್ಲರೂ ದಯವಿಟ್ಟು ವೇದಿಕೆ ಮುಂಭಾಗ ಬರಬೇಕು, ದೀಪವನ್ನ ಬೆಳಗ್ಬೇಕಂತ ಕೇಳ್ಕೊತಾ ಇದೀವಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನಾವು ಹಾಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಪುಷ್ಪ ನಮನವನ್ನ ಸಲ್ಲಿಸಬೇಕು ಅಂತ ಹೇಳಿ ವೇದಿಕೆ ಬರುವಂತ ಎಲ್ಲ ಗಣ್ಯರಿಗೂ ಕೇಳ್ಕೊತಾ ಇದೀವಿ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ, ನಮ್ಮ ನಿಮ್ಮೆಲ್ಲರ ಪುನೀತ್ ಸ್ಟಾರ್ಗೆ, ಪವರ್ ಸ್ಟಾರ್ಗೆ ಪುಷ್ಪ ನಮನ. ಹಾಗೆ ದಯವಿಟ್ಟು ನಮ್ಮ ವೇದಿಕೆ ಮೇಲೆ ಎಲ್ಲ ಗಣ್ಯರು ಸೇರಿ ಕನ್ನಡಾಂಬೆ ತಾಯಿಗೆ ಹಾಗೆ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಪುಷ್ಪ ನಮನವನ್ನ ಸಲ್ಲಿಸಬೇಕು ಅಂತ ಕೇಳ್ಕೊತಾ ಇದೀವಿ. ನಮ್ಮ ಕನ್ನಡದ ತಾಯಿ ಕನ್ನಡಾಂಬೆಗೆ ಜೋರಾಗೆ ಮತ್ತೊಮ್ಮೆ ಮಗದೊಮ್ಮೆ ಕನ್ನಡ ತಾಯಿ ಕನ್ನಡಾಂಬೆಗೆ, ನಮ್ಮೆಲ್ಲರ ತಾಯಿ ಭುವನೇಶ್ವರಿಗೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ, ಹಾಗೆ ನಮ್ಮ ಬಿ ಶಂಕರರಾಜ್ ಅವರು ಕೂಡ ವೇದಿಕೆಗೆ ಬರಬೇಕು. ಬೀಚ್ ಹಳ್ಳಿ, ಹೊನ್ನೂರು ಪೋಸ್ಟ್, ಯಳಂದೂರು ತಾಲೂಕು, ಅವ್ರನ್ನು ಕೂಡ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಜೋರಾಗಿ ಚಪ್ಪಾಳೆ ಮುಖಾಂತರ ಈ 4 ಜನಕ್ಕೆ ಒಂದು ಜೋರಾಗಿ ಚಪ್ಪಾಳೆ ಕೊಡಬೇಕು ಅಂತ ಕೇಳ್ಕೊತಾ ಇದೀನಿ. ಮಹೇಶ್ ಅವರು, ವೆಂಕಟೇಶ್ ಅವರು, ಶಿವಕುಮಾರ್ ಅವರು, ಹಾಗೆ ಈಗ ಹೆಸರು ಹೇಳಿದ್ನಲ್ಲ ಅವರು ಒಬ್ರು ಎಲ್ಲಿದ್ದಾರೆ, ಬಂದ್ರ? ಶಂಕರರಾಜ್ ಅವರು ನಿಜವಾಗ್ಲೂ ನೋಡಿ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೆ ನಾವು ಇಲ್ಲಿ ಸನ್ಮಾನ ಇಟ್ಕೊಂಡಿದೀವಿ ರೀ. ದೇವ್ರಿಗೆ ಹಾಕಿರೋ ಹೂವುಗಳನ್ನ ನಾನು ತುಂಬಾ ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ದೇವ್ರಿಗೆ ಹಾಕಿರೋ ಹೂವುಗಳನ್ನ ನಮ್ಮ ತಾತಾಜಿ ಹೇಳ್ತಾ ಇದ್ರು, ನಮ್ಮ ತಂದೆ ತಾಯಿ ಹೇಳ್ತಿದ್ರು ಅಂತ ನಾವು ನದಿಗೆ ಹಾಕ್ತಾ ಇದೀವಿ, ನೀರ್ಗೆ ಹಾಕ್ತಾ ಇದೀವಿ. ನಾವು ಈಗಿನ ಜನರೇಷನ್ಗೆ ಅಂದ್ರೆ ಮುಂದಿನ ಜನರೇಷನ್ಗೆ ಕೊಡ್ಬೇಕಾಗಿರೋದು ಒಳ್ಳೆ ಗಾಳಿ, ಬೆಳಕು ಮತ್ತೆ ಭೂಮಿನ ಕೊಡ್ಬೇಕು. ದಯವಿಟ್ಟು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ. ರಂಗನ ತಪ್ಪಲಲ್ಲಿ ತಂಪಾಗಿದ್ದೀರಾ? ಮಲೆ ಮಾದೇಶ್ವರನ ಪಾದದಡಿಯಲ್ಲಿ ಉಘೆ ಉಘೆ ಅಂತಿದ್ದೀರಾ? ಹಿಮತ್ ಗೋಪಾಲ ಸ್ವಾಮಿ ಯಾವಾಗ್ಲೂ ನಿಮ್ಮನ್ನ ತಂಪಾಗಿಟ್ಟಿರ್ತಾನೆ. ಚೋಳರ ಕಾಲದ ಲಕ್ಷ್ಮಿ, ಚೋಳರ ಕಾಲದ
ಲಕ್ಷ್ಮೀನಾರಾಯಣ ದೇವಾಲಯ, ಶ್ರೀ ಮುರುಡೇಶ್ವರ ಸ್ವಾಮಿ ದೇವಾಲಯ, ಶ್ರೀ ಕುರುಬನಕಟ್ಟೆ ದೇವಾಲಯದಂತಹ ಐತಿಹಾಸಿಕ ತಾಣಗಳು ನಮ್ಮೂರಿನ ಇತಿಹಾಸ ಹೇಳುತ್ತೆ. ಸಿದ್ದಪ್ಪಾಜಿ ಪಾದ ಬೆಳೆಸಿದಂತಹ ಅವರು ಅರ್ಜುನ್ ಜನ್ಯ ಮ್ಯೂಸಿಕಲ್ ನೈಟ್ಸ್. ಮತ್ತೊಮ್ಮೆ ಅರ್ಜುನ್ ಜನ್ಯ ಮ್ಯೂಸಿಕಲ್ ನೈಟ್ಸ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಅರೆ ವಾ. ಬ್ಯಾಂಡ್ ಅಲ್ಲಿ ಸೊ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಶೋ ಸ್ಟಾರ್ಟ್ ಮಾಡೋಣವಾ? ರೆಡಿ ಇದೀರಾ? ಮೊದಲನೇದಾಗಿ ನನ್ನ ಲವ್. ಓಕೆ, ಬರ್ಲಿ ಚಪ್ಪಾಳೆ. ಕಂಡ ಚಿಲುಮೆ ಕನಸುಗಳ ಫೇವರೇಟ್ ಸಾಂಗ್ ಇದು, ನಮ್ಮ ಫೇವರೇಟ್ ಸಾಂಗ್. ಲವ್ಲಿ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. Let me see more hands up in here, come on. ಮುಂದ್ಗಡೆ ಎಲ್ಲರೂ ಸೇರಿ ಎಸ್. ಈಗ ನಮ್ಮ ಓಕೆ, ನೋಡೋಣ. ನನ್ನ ಜೊತೆಲಿ ಹಾಡು ಹಾಡೋದಕ್ಕೆ ಅನುರಾಧ ಭಟ್ ಅವರು ಇರ್ತಾರೆ.
ಆನಂದ್ ಸಹ ಬರಬೇಕು. ಹಾಗೆ ಎಜೆ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಜನರ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಅರ್ಜುನ್ ಜನ್ಯ ಸರ್. ಕೊಡಿಸುವ ಸಾಹುಕಾರ ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ. ಇನ್ನೂ ಮ್ಯಾಕ್ಸಿಮಮ್ ಅಂದರೆ ಒಂದು 10 ಸಾಂಗ್ ಇದ್ದು, ಅಷ್ಟರೊಳಗಡೆ ಮಳೆ ಹೆವಿ ಬರೋದಕ್ಕೆ ಸ್ಟಾರ್ಟ್ ಆಗೋಯಿತು. ಬಟ್ ತುಂಬಾ ಬೇಜಾರಾಯಿತು. ಲಕ್ಷಾಂತರ ರೂಪಾಯಿ ಕೊಟ್ಟು ಕರೆಸಿದಂತಹ ಒಂದು ಪ್ರೋಗ್ರಾಮು, ಮತ್ತು ಒಂದೊಂದು ಟಿಕೆಟ್ಗೆ ಸಾವಿರಾರು ರೂಪಾಯಿ, ಮತ್ತು 1000 ರೂಪಾಯಿ ಟಿಕೆಟು, 500, 250 ರುಪೀಸ್ ಆ ಥರ ಟಿಕೆಟನ್ನು ಸಹ ಸೇಲ್ ಮಾಡಿದರು. ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ. ಬಟ್ 7 ಗಂಟೆಗೆ ಬರಬೇಕಾಗಿದ್ದಂತಹ ಮಳೆ 10:15ಗೆ ಬಂತು. ಅದೊಂದೇ ಪುಣ್ಯ ಅಂತ ಹೇಳ್ಬೋದು ಅಷ್ಟೇನೆ. ಬಟ್ ಕಾರ್ಯಕ್ರಮ ಇನ್ನೂ 2 ಅವರ್, 2.5, 3 ಅವರ್ ಇತ್ತು ಕಾರ್ಯಕ್ರಮ. ಅದರ ಹಿಂದಿನ ದಿನ ಕರಿಮಣಿ ಸೀರಿಯಲ್ಸ್ ಅಂತ ಇತ್ತು. ರಾತ್ರಿ 1:30ವರೆಗೂ ಕಾರ್ಯಕ್ರಮ ನೋಡಿದ್ದು. ಏನು ಮಳೆ ಏನೂ ಇರಲಿಲ್ಲ. ಬಟ್ ಅರ್ಜುನ್ ಜನ್ಯ ಅವರ ಪ್ರೋಗ್ರಾಮ್ ಇದ್ದಿದ್ದ ದಿನ ಆ ಥರ ಆಗಿದ್ದು ತುಂಬಾ ಬೇಜಾರಾಯಿತು. ಅವ್ರ ಜೊತೆ ಫೋಟೋ ಎಲ್ಲ ತೊಗೋಬೇಕು ಅನ್ನೋ ಪ್ಲ್ಯಾನಲ್ಲೇ ಇದ್ದಿದ್ದು. ಜಯರಾಜ್ ಅವ್ರು ತೆಗೆಸ್ಕೊಡ್ತೀನಿ ಅಂತಲೂ ಹೇಳಿದರು. ಯಾಕೆ ಅಂದರೆ ಅವರ ಟ್ರಸ್ಟಿಂದನೇ ಒಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡಿಸಿದ್ರಿಂದ ಅವರೆಲ್ಲ ಹಿಂದೆ ಎಲ್ಲ ಸಿಗ್ತಿದ್ರು ಅವರೆಲ್ಲ. ಸೊ ಅಂದ್ಕೊಂಡಿದ್ದೋ, ಬಟ್ ಯಾವುದೂ ಆಗಲಿಲ್ಲ. ಸಡನ್ನಾಗಿ ಮಳೆ ಬಂದು ಎಲ್ಲದನ್ನೂ ಹಾಳು ಮಾಡಿಬಿಡ್ತು. ತುಂಬ ಬೇಜಾರಾಯಿತು ಇದೊಂದು ಕಾರ್ಯಕ್ರಮ. ಸೊ ಹೀಗಿತ್ತು ಒಂದು ಕಾರ್ಯಕ್ರಮ, ಅರ್ಜುನ್ ಜನ್ಯ ಅವರ ಒಂದು ಮ್ಯೂಸಿಕಲ್ ನೈಟ್. ಸೊ ಹೋಗಿ ಬರ್ತೀನಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ.